ತಿಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ನಾಗಮಣಿ ಅವರು ಹೆಸರಿಗಷ್ಟೇ ಅಧಿಕಾರದಲ್ಲಿದ್ದು ಅಸಲಿ ಕಾರುಬಾರು ನಡೆಸ್ತಾ ಇರೋದು ನಾಗಮಣಿ ಅವರ ಗಂಡ ಮಹೇಂದ್ರ. ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ತಿಮ್ಮನಹಳ್ಳಿ ಗ್ರಾಮದ ಮಹಿಳಾ ಹಾಲು ಉತ್ಪಾದನಾ ಕೇಂದ್ರದಲ್ಲಿ ದಿನಾಂಕ 6/3/2026ರಂದು ಚುನಾವಣೆ ಘೋಷಣೆಯಾಗಿರುತ್ತದೆ. ಇದರ ವಿರುದ್ಧ ತಿಮ್ಮನಹಳ್ಳಿಯ ರೈತರು ದಿನಾಂಕ 3/3/2026 ಮಂಗಳವಾರದಂದು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳ ಕಚೇರಿಗೆ ಬಂದು ಚುನಾವಣೆ ಏಕಾಏಕಿ ಘೋಷಣೆಯಾಗಿದೆ ಎಂದು ಆ ಊರಿನ ಜನರು ಹಾಗೂ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಪ್ರತಿನಿತ್ಯ ಹಾಲು ಹಾಕುತ್ತಿದ್ದು ಉದ್ದೇಶಪೂರ್ವಕವಾಗಿ ಕಾರ್ಯದರ್ಶಿಗಳು ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಚುನಾವಣಾ ಪಟ್ಟಿ ತಯಾರಿಸಿದ್ದು ಒಂದೇ ಕುಟುಂಬದ 5 ಹೆಸರುಗಳು ಸೇರಿಸಿ ಅವರನ್ನು ಅರ್ಹರೆಂದು ಬಂದಿರುವುದು ನಮಗೆ ಹಲವು ಅನುಮಾನಗಳು ಕಾಡುತ್ತಿವೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮರುಪರಿಶೀಲನೆ ಮಾಡಿ ಚುನಾವಣೆ ನಡೆಸಬೇಕು ಎಂದು ಚುನಾವಣಾ ಅಧಿಕಾರಿ ವೆಂಕಟೇಶ್ ಅವರಿಗೆ ಒತ್ತಾಯಿಸಿದ್ದಾರೆ. ನಂತರ ಇದೇ ಸಮಯದಲ್ಲಿ ತಿಮ್ಮನಹಳ್ಳಿ ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈಗ ಚುನಾವಣೆಗಿಂತ ಹೆಚ್ಚಾಗಿ ದರ್ಪ ಮತ್ತು ಅಧಿಕಾರ ದುರುಪಯೋಗದ ಸುದ್ದಿಯೇ ಹೆಚ್ಚಾಗುತ್ತದೆ. ಸಂಘದ ಕಾರ್ಯದರ್ಶಿ ನಾಗಮಣಿ ಮತ್ತು ಅವರ ಪತಿ ಮಹೇಂದ್ರ ಅವರ ನಡವಳಿಕೆಯಿಂದ ಬೇಸತ್ತ ರೈತರು ಇಂದು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಘದ ಕಾರ್ಯದರ್ಶಿ ನಾಗಮಣಿ ಅವರು ಹೆಸರಿಗಷ್ಟೇ ಅಧಿಕಾರದಲ್ಲಿದ್ದು ಅಸಲಿ ಕಾರುಬಾರು ನಡೆಸುತ್ತಿರುವುದು ಅವರ ಪತಿ ಮಹೇಂದ್ರ ಎಂಬುದು ರೈತರ ಗಂಭೀರ ಆರೋಪ. ಸಂಘಕ್ಕೆ ಹಾಲು ಹಾಕುವ ರೈತರನ್ನ ಮಹೇಂದ್ರ ಅವರು ಗೌರವದಿಂದ ನಡೆಸಿಕೊಳ್ಳುತ್ತಿಲ್ಲ ಎಂದು ದೂರಿದರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಚುನಾವಣಾಧಿಕಾರಿ ವೆಂಕಟೇಶ್ ಅವರು, ಇದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ. ನಾನು ಚುನಾವಣಾಧಿಕಾರಿ ಮಾತ್ರ. ಇವರು ಮನವಿಯನ್ನು ಡಿಆರ್ ಕಚೇರಿಗೆ ಸಲ್ಲಿಸಬೇಕು. ಪರಿಶೀಲನೆ ಮತ್ತು ಚುನಾವಣಾ ಪಟ್ಟಿ ಎಲ್ಲವೂ ಜಿಲ್ಲಾ ಡಿಆರ್ ಕಚೇರಿಯಿಂದಲೇ ಬರುತ್ತಿದೆ ಎಂದು ತಿಳಿಸಿದರು. ನಿಯಮಾವಳಿ ಅನುಸಾರವಾಗಿ ಚುನಾವಣೆ ನಡೆಯುತ್ತಿದೆ. ಯಾರಾದರೂ ಆಗಲಿ 500 LTRS ಹಾಲು ಹಾಕಿರಬೇಕು, ಶೇರ್ ಪಡೆದಿರಬೇಕು, ಕನಿಷ್ಠ GBM ಭಾಗವಹಿಸಿ ಸಹಿ ಹಾಕಿರಬೇಕು. ಸಂಘದ ವಿರುದ್ಧ ಯಾವುದೇ ಚಟುವಟಿಕೆ ಮಾಡದೆ ಬಯಲು ಅನುಸಾರವಾಗಿ ಇರುವವರಿಗೆ ಮಾತ್ರ ಅವಕಾಶವಿರುತ್ತದೆ ಎಂದು ತಿಳಿಸಿದ್ದಾರೆ. ಕಾರ್ಯದರ್ಶಿ ಯಾರು ತಾವು? ನೀವಾ ಇಲ್ಲಾಂದ್ರೆ ನಿಮ್ಮ ಮಿಸ್ಸಸ್? ನಾಗಮಣಿ. ಇಲ್ಲಿ ತಿಮ್ಮನಹಳ್ಳಿ ಗ್ರಾಮದ ರೈತರು ಏನಂತ ಆರೋಪ ಮಾಡ್ತಿದ್ದಾರೆ ಅಂದರೆ, ಅಲ್ಲಿ ಮಿಸ್ಸಸ್ ಕಾರ್ಯದರ್ಶಿ ಇರೋದು, ಅವ್ರ ಗಂಡ ಬಂದ್ಬಿಟ್ಟು ದಬ್ಬಾಳಿ ಮಾಡಿಕೊಂಡು ಆರೋಪ ಬರ್ತಾ ಇರೋದು. ಅವ್ರ ಹೆಸರು ಇಟ್ಕೊಂಡು ಇವ್ರ ಗಂಡ ಬಂದ್ಬಿಟ್ಟು ಎಲ್ಲ ಪವರ್ ಎಲ್ಲ ಇವರು ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಲೇಡೀಸ್ ಅವರು ಕ್ಯಾನ್ ಎತ್ತಬೇಕು ಅಲ್ಲಿ, ಅದಕ್ಕೋಸ್ಕರ ನಾವು ಟೆಸ್ಟರ್ ಆಗಿ ನಮಗೂ ಅಲ್ಲಿ ಕೆಲಸ ಮಾಡಕ್ಕೆ ಅಧಿಕಾರ ಐತೆ. ಅಲ್ಲಿ ಅಧಿಕಾರ ಇರೋದಕ್ಕೆ ನಾವು ಅಲ್ಲಿ ಕೆಲಸ ಮಾಡ್ತಾ ಇರೋದು. ನಾವು ಯಾರ ಮೇಲೂ ದಬ್ಬಾಳಿಕೆ ಏನಾಗಿದ್ದಾರೆ ಸರ್? ನೀವು ಅಲ್ಲಿ ಟೆಸ್ಟರ್ ಸರ್ಕಾರ ನೇಮಕ ಮಾಡಿದೆ. ಹೌದು ಸರ್, ಟೆಸ್ಟರ್ ಸರ್. ಅವ್ರು ಹೆಲ್ಪರ್. ಅವ್ರು ಮಾತಾಡಿದ್ರೆ ಅವ್ರು ಮಾತಾಡಕ್ಕೆ ಸಂಬಂಧ ಇಲ್ಲ ಅಂತ ಸರ್. ಅದು ಹೆಂಗ್ ಸಂಬಂಧ ಇಲ್ಲ ಸರ್? ಅವ್ರು ಮಾತಾಡಕ್ಕೆ ಇಲ್ಲ ಅಂದಿಲ್ಲ. ಇದೆಲ್ಲ ಇದು ಮಾಡ್ತಾರೆ. ಅವ್ರು ಏನು ಹಾಕಿದ್ರಲ್ಲ ಅಂತವ್ರನ್ನ ಮೆಂಬರ್ ಮಾಡ್ಕೊಂತಾರೆ. ಮೆಂಬರ್ ಮಾಡ್ಕೊಳ್ಳಲ್ಲ, ಹಾಲು ಹಾಕ್ಸ್ಕೊಂತಾರೆ. ಅವ್ರನ್ನ ಅಂತವ್ರ ಮೆಂಬರ್ ನೆಕ್ಸ್ಟ್ ಮಾಡ್ಕೊಳ್ರಿ ಅಂತ ನಾವು ಹೇಳ್ತೀವಿ ಅವ್ರಿಗೆ. ಸರ್, ಈ ಹಿಂದೆ ಅವರು ನಿಮ್ಮ ಡೈರಿಗೆ ಹಾಲಾಗ್ತಾ ಇದ್ರಲ್ಲ, ಅವ್ರು ಮೂರ್ಕೊಡಮ್ಮ ಬಿಟ್ಟು ಕಾರಣ ನಮ್ಗೆ ಗೊತ್ತಿರುತ್ತೆ ಅದು. ಅಲ್ಲ ಸರ್, ಸೆಕ್ರೆಟರಿ ಸಾಹೇಬ್ರೆ, ಅಲ್ಲಿ ಬಿಟ್ಟೋಗೋಕೆ ಅವರು 90 ಜನ ಸೆಕ್ರೆಟರಿ ಇದು ಇನ್ಚಾರ್ಜ್ ತಗೊಂಡಿದಾರಲ್ಲ, ಅವರು ಬಿಟ್ಟೋಗೋದಕ್ಕೆ ಕಾರಣ ಏನು? ಈಗ ನಮ್ಮೂರಲ್ಲಿನೂ 90 ಜನ ಅಲ್ಲಿ ಹೆಚ್ಚು ರೇಟ್ ಬೀಳುತ್ತಂತ ಹೋಗ್ತಾರೆ ಕೆಲವರು. ನಮ್ಗೆ ಆಗದೆ ಇರೋರು ಕೆಲವರು ಹೋಗ್ತಾರೆ. ಈ ನಾನಾ ಕಾರಣ ಇರ್ತವೆ ಸರ್. ಅವ್ರು ಬೇಕಂತಲೇ ಪ್ರೈವೇಟ್ ಡೈರಿ ಮಾಡ್ಸವ್ರೆ. ಈಗ 90 ಜನ ಹಾಲಾಗ್ತಾ ಇದ್ರೆ 8 ಜನ ಮಾತ್ರನೇ ಸರ್ ಪ್ರೈವೇಟ್ ಡೈರಿಗೆ ಆಗ್ತಾ ಇರೋದು. ಇಲ್ಲ 8 ಜನ ನಮ್ಗೆ ಹಾಕಿ 80 ಜನ ಹತ್ಲಾಗ ಹೋಗಿದ್ರೆ ನಮ್ಮ ಪಾಲ್ಟ್ ಅನ್ಬೋದು. ಇನ್ನು ಮಿದ್ದರಿದ್ದಾರೆ, ನಾವು ಕರ್ಕೊ ಬರ್ತೀವಿ. 90 ಜನ ನಾಳೆ ಬೆಳಿಗ್ಗೆ ನಾವು ಇಲ್ಲಿ ಕರ್ಕೊ ಬರ್ತೀವಿ. ಇವಾಗ ಇವರೆಲ್ಲ ಪ್ರೈವೇಟ್ ಡೈರಿಗೆ ಹಾಲು ಹಾಕಿ ಇವತ್ತು ಬಂದು ನಮ್ದು ಎಲಿಜಿಬಲ್ ಇಲ್ಲ ನಾವು ಎಲ್ಲಿನ ತಂದು ಕೊಡೋಣ? ಹೆಂಗ್ ಬರುತ್ತೆ ಹೇಳಿ ಸರ್? ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.